ಮಂಜಣ್ಣ ಗೌತಮಿನ್ ಮೆಚ್ಚಕ್ ಹೋಗ್ಬಿಟ್ಟು ಆಟ ಮರ್ತೋದ್ರು ಅನ್ಸತ್ತಾ? ಅವ್ರು ಮಂಜಣ್ಣ ಒಂದ್ ಸ್ವಲ್ಪ ಜಂಬ ಜಾಸ್ತಿ. ತುಂಬಾ ದುರಂಕಾರಿಯಾಗಿ ಮಾತಾಡ್ತಾರೆ. ಮಾತಾಡ್ಬಾರ್ದು, ಏಕವಚನ ಯಾವತ್ತು ಒಳ್ಳೇದಲ್ಲ, ಬಹುವಚನನೇ ಮಾತಾಡ್ಬೇಕು. ಆಟ ಆಡಕ್ ಬಂದ್ಮೇಲೆ ನಾವ್ ಯಾವ ತರ ಇರ್ಬೇಕು, ಯಾವ ತರ ನಾವು ಟಾಸ್ಕ್ ಮಾಡ್ಬೇಕು ಅನ್ನೋದ ಜನ ನೆಚ್ಚಂಗ್ ಮಾಡ್ಬೇಕು. ಅವ್ರ ಇಷ್ಟಂತೆ ಜಗಳ ಮಾಡ್ಕೊಳ್ಳೋದು, ಗಲಾಟೆ ಮಾಡೋದು, ಅವ್ರ ಮೇಲೆ ಒಂಥರ ಮಾತಾಡೋದು ನಾನು ಇಷ್ಟಪಡಲ್ಲ. ಮುಂಚೆ ಚೆನ್ನಾಗಿತ್ತು ಅಲ್ವಮ್ಮ? ಇವಾಗ ಈ ತರ ಆಗಿದೆ, ಏನ್ ಮಾಡಕ್ಕಾಗುತ್ತೆ? ನಾವ್ ಹೇಳಕ್ಕಾಗಲ್ಲ. ನನ್ಗೆ ಹನುಮಂತೆ ನಂಗೆ ತುಂಬಾ ಇಷ್ಟ ಪಡ್ತೀನಿ. ಹನುಮಂತನೇ ಗೆಲ್ಲಿಮ್ಮ, ಅವ್ನ್ ಚೆನ್ನಾಗಿರ್ಲಿ. ಗೌತಮಿ ಅವ್ರ ಮೆಚ್ಚೋದಕ್ ಹೋಗಿ ಮಂಜಣ್ಣ ಅವ್ರು ಬಿಗ್ ಬಾಸ್ ಆಟನೇ ಮರ್ತರು ಅಂತ ಅನ್ಸತ್ತಾ? ಮರ್ತಿದಾರೆ ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಇಂದ ಗೌತಮಿ ಮೇಲೆ ಒಂದ್ ಸ್ವಲ್ಪ ಡಿಪೆಂಡ್ ಆಗಿದ್ರಲ್ವಾ, ಸೊ ಇವಾಗ ಮೇ ಬಿ ಅದಾಗಿರ್ಬೋದು. ಗೌತಮಿ ಅವ್ರನ್ನ ಮೆಚ್ಚಕ್ ಹೋಗ್ಬಿಟ್ಟು ಮಂಜಣ್ಣ ಅವರು ಏನಾದ್ರು ಬಿಗ್ ಬಾಸ್ ಆಟನೇ ಮರ್ತರು ಅಂತ ಅನ್ಸುತ್ತಾ? ಹೌದು, ಹಾಗೆ ಅನ್ಸುತ್ತೆ. ಯಾಕಂದ್ರೆ ಗೌತಮಿ ಅವ್ರನ್ನ ಇಂಪ್ರೆಸ್ ಮಾಡಕ್ಕೆ ಅವ್ರಿಗೆ ಬೇಜಾರಾಗ್ಬಾರ್ದು, ಹಾಗೆ ನಡ್ಕೋತಾ ಇದ್ದಾರೆ. ಅದಕ್ಕೆ ಅವ್ರ ಆಟನೇ ಮರ್ತಾ ಇದ್ದಾರೆ. ಓಕೆ, 2 ವೀಕ್ಸ್ ಇಂದ ಅದೇ ನೋಡುದು ನಾವು. ವಿನ್ ಆಗ್ತಾ ಇರುವಂತ ಮಂಜಣ್ಣ ನೋಡ್ತಾ ಇದ್ವಿ. 2 ವೀಕ್ಸ್ ಇಂದ ಫುಲ್ ಚೇಂಜ್ ಆಗಿರೋದಾಗೆ ಕಾಣ್ತಾರೆ ಅವರು. ಗೌತಮಿನ ಮೆಚ್ಚೋದಕ್ಕೋಸ್ಕರ ಹೋಗ್ಬಿಟ್ಟು ಮಂಜಣ್ಣ ಏನಾದ್ರು ಬಿಗ್ ಬಾಸ್ ಆಟನೇ ಮರ್ತರು ಅಂತ ಅನ್ಸುತ್ತಾ? ಆಕ್ಚುಲಿ ಲೈಕ್ ಫ್ರಮ್ ಲಾಸ್ಟ್ 2-3 ವೀಕ್ಸ್ ಇಂದ ಅನಿಸ್ತಾ ಇದೆ. ಅಂದ್ರೆ ಅವ್ರ ಆಟ ಅವ್ರು ಆಡಿದ್ರೆ ಫೈನಲ್ ವರ್ಗೂ ತಲುಪ್ತಾರೆ. ಬಟ್ ಅದೇ ಗುಂಗಲ್ಲಿ ಫ್ರೆಂಡ್ಶಿಪ್ ಅನ್ನೋ ಹೆಸರಿನಲ್ಲಿ ಗೌತಮಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಆತರ ಅನ್ಸ್ತಿದೆ. ಎಲ್ಲರೂ ಸ್ವಾತಿಸಂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.